ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ. ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸ್ ಒಂದು ಸಿಂಪಲ್ ರೆಸಿಪಿ ಹೇಳ್ತಾ ಇದ್ದೇನೆ ನೋಡಿ. ಇದು ತುಂಬಾ ಬೇಗ ಆಗುವಂಥ ರೆಸಿಪಿ. ಯಾವ ಥರ ಮಾಡ್ದಂತ ನೋಡೋಣ ಬನ್ನಿ. ಕಾಲು ದೋಸೆ, ಖಾಲಿ ದೋಸೆ ಈ ಥರ ಎಲ್ಲ ಮಾಡಿರ್ತೀವಲ್ಲ, ಅದೇ ಹಿಟ್ಟನ್ನು ಉಪಯೋಗಿಸಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಹೇಳ್ತಾ ಇದ್ದೇನೆ ನೋಡಿ. ನಾವೇನು ದೋಸೆ ಇಟ್ಟಿರ್ತಲ್ಲ ಅದೇ ದೋಸೆ ಹಿಟ್ಟನ್ನು ನೋಡಿ ಈ ಥರ ಸ್ವಲ್ಪ ದೋಸೆಗಿನ ಸ್ವಲ್ಪ ದಪ್ಪಾಗ ನಾವು ದೋಸೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಸುತ್ತು ಕಡೆಗೂ ಅದಕ್ಕೆ ಸ್ವಲ್ಪ ನಾವು ಈ ಥರ ಬೆಣ್ಣೆ ಹಚ್ಕೋಬೇಕಾಗತ್ತೆ. ಇದು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ನಾವು ಬೆಣ್ಣೆನ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಚಟ್ನಿ ಹಾಕ್ಕೋತಾ ಇದ್ದೀನಿ. ಹಾಗೆ ಗ್ರೀನ್ ಚಟ್ನಿನೂ ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಚಟ್ನಿ ಹಾಕೋತಾ ಇದ್ದೇನೆ ನೋಡಿ. ಈ ಥರ ಚಟ್ನಿ ಹಾಕಿದ ಮೇಲೆ ಇದಕ್ಕೆ ನಾನು ಒಂದು ಕ್ಯಾರೆಟನ್ನು ಸಣ್ಣಗೆ ತುರಿದ್ಬಿಟ್ಟು ಹಾಕ್ತಾ ಇದ್ದೇನೆ ನೋಡಿ. ಹಸಿ ತರಕಾರಿ ಹಾಗೆ ತಿನ್ನೋದಿಲ್ಲಲ್ಲ, ಹಾಗಾಗಿ ನಾನು ಈ ಥರ ತುರಿದ್ಬಿಟ್ಟು ಇದು ದೋಸೆ ಹಿಟ್ಟಿಗೆ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕ್ಯಾರೆಟನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಚೀಸ್ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಚೀಸ್ ಹಾಕಿದ ಮೇಲೆ ನೆಕ್ಸ್ಟ್ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ಕೂಲಿಂದ ಬಂದಮೇಲೆ ಈ ಥರ ಮಾಡಿಕೊಡ್ಬೋದು. ದೋಸೆ ಎಲ್ಲ ತಿಂದು ಬೇಜಾರಾಗಿರ್ತಲ್ಲ, ಹಾಗಾಗಿ ಸ್ವಲ್ಪ ನಾನಿಲ್ಲಿ ಡಿಫ್ರೆಂಟಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಪೊಟ್ಯಾಟೊ ಪಲ್ಯ ಹಾಕ್ಕೋತಾ ಇದ್ದೇನೆ ನೋಡಿ. ಆಲೂಗಡ್ಡೆ ಪಲ್ಯ ಏನಿರ್ತಲ್ಲ ಅದನ್ನು ನಾನು ಇದ್ರ ಜೊತೆ ಹಾಕ್ತಾ ಇದ್ದೇನೆ. ಈ ಥರ ಆಲೂಗಡ್ಡೆ ಪಲ್ಯ ಹಾಕಿದ ಮೇಲೆ ರೆಡ್ ಚಟ್ನಿಗೆ ಬೇಕಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ತಾಯಿದ್ದೇನೆ ನೋಡಿ. ಸ್ವಲ್ಪ ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತಲ್ಲ, ಹಾಗಾಗಿ ನೋಡಿ ಈ ಥರ ಹಾಕಿದ ಮೇಲೆ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಸ್ವಲ್ಪ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಎಲ್ಲ ಹಾಕಿದ ಮೇಲೆ ಇದನ್ನು ನಾವು ಮಡಚ್ಕೊಳ್ಳೋಣ. ಇದೆಲ್ಲನೂ ಸೇರಿ ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಹಾಗೆ ಈ ಥರ ಮಡಚಿ ಕಟ್ ಮಾಡ್ತಾಯಿದ್ದೇನೆ ನೋಡಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಇದನ್ನು 4 ಪೀಸಾಗಿ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ ಈ ಥರ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ಚಿಕ್ಕ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಈ ಥರ ಮಾಡಿಕೊಟ್ರೆ ನಾವು ಹಾಗೆ ದೋಸೆ ಪೊಟ್ಯಾಟೊ ಕೊಡೋಕಿನ ಈ ಥರ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿ. ಈ ಥರ ಮಾಡಿ ಇದು ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾವು ಒಳಗೆ ಯಾವ ಥರ ಸ್ಟಫಿಂಗ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಟೇಸ್ಟೂ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಸಾಸ್ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಒಂದು ಸಲ ಈ ಥರ ನಾವು ದೋಸೆ ಮಾಡಿದಾಗೆಲ್ಲ ಈವ್ನಿಂಗ್ ಈ ಥರ ಮಾಡ್ಕೊತೀನಿ. ಇದು ಚಿಕ್ಕ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.